ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಒಂದೆಡೆ ಆಕಾಶವೇ ಕಳಚಿ ಬೀಳುವಂತಹ ಮಳೆ, ಇನ್ನೊಂದೆಡೆ ಬರಗಾಲ. ಒಟ್ಟಾರೆ ರಾಜ್ಯದಲ್ಲಿ ಪರಿಸ್ಥಿತಿ ಗಂಭೀರ. ಮಳೆಯ ಬಗ್ಗೆ ವರದಿಗಳು ಬರ್ತಾ ಇವೆ, ಭೂಕುಸಿತದ ಬಗ್ಗೆ ವರದಿಗಳು ಬರ್ತಾ ಇವೆ. ಆದ್ರೆ ನಾನೊಂದು ಪ್ರಶ್ನೆಯನ್ನ ತಮಗೆ ಕೇಳ್ತೀನಿ. ಎಲ್ಲಾದರೂ ಈ ಮಳೆ ಮತ್ತು ಬರಗಾಲದ ಸ್ಥಿತಿಯಲ್ಲಿ ಜಾನುವಾರುಗಳ ಕಥೆ ಏನು ಆಲೋಚನೆ ಮಾಡಿದ್ದೀರಾ? ವರ್ಷ ಪೂರ್ತಿ ನಾವು ಗೋವಿನ ಬಗ್ಗೆ ಮಾತನಾಡ್ತೀವಿ, ಗೋ ರಕ್ಷಣೆಯ ಬಗ್ಗೆ ಮಾತನಾಡ್ತೀವಿ. ಅಕ್ರಮವಾಗಿ ಗೋವನ್ನ ತೆಗೆದುಕೊಂಡು ಹೋಗ್ತಾ ಇದ್ರೆ ಅದನ್ನು ತಡೆಯುವಂತಹ ಹಳ್ಳಿಗಳು, ಕೆರೆಗಳು ಈ ದೇಶದಲ್ಲಿ ತುಂಬಿವೆ. ಸ್ವಯಂ ಘೋಷಿತ ಧರ್ಮ ರಕ್ಷಕರು, ಹೆಗಲ ಮೇಲೊಂದು ಶಾಲು, ಕೈಯಲ್ಲೊಂದು ದೊಣ್ಣೆ. ಯಾವ ಕಾರಣಕ್ಕೆ ಯಾರು ಯಾವ ಜಾನುವಾರನ್ನ ಎಲ್ಲಿ ತೆಗೆದುಕೊಂಡು ಹೋಗ್ತಾರೆ ಕೇಳಬೇಕಾಗಿಲ್ಲ. ಅವರು ಮುಸ್ಲಿಮರಾದರೆ ಮುಗಿತು ಕತೆ. ಇಂತಹ ಪರಿಸ್ಥಿತಿಯಲ್ಲಿ, ಇಂತಹ ವಾತಾವರಣದಲ್ಲಿ, ಮಳೆ ಮತ್ತು ಬರಗಾಲ ಬಂದಂತ ಸಂದರ್ಭದಲ್ಲಿ ನಮ್ಮ ರೈತರ ಸ್ಥಿತಿ ಏನು, ಜಾನುವಾರುಗಳ ಸ್ಥಿತಿ ಏನು ಯೋಚನೆ ಮಾಡಿದ್ದೀರಾ? ಬರಗಾಲ ಪ್ರದೇಶದಲ್ಲಿ ತೀವ್ರ ರೂಪದ ಮೇವಿನ ಕೊರತೆ ಉಂಟಾಗಿದೆ. ಎಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಾ ಇದೆಯೋ ಅವರು ಜಾನುವಾರುಗಳನ್ನ ಮೇಯುವುದಕ್ಕೆ ಹೊರಗೆ ಬಿಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಎರಡೂ ರೀತಿಯ ತೊಂದರೆಗಳು. ಈ ದೇಶದ ರೈತ ಗೋವನ್ನ ಪೂಜಿಸ್ತಾನೆ, ಅದು ಅವರ ಬದುಕಿನ ಒಂದು ಭಾಗ. ವರ್ಷಕ್ಕೆ ಒಮ್ಮೆ ಮಾಡುವ ಗೋ ಪೂಜೆ. ಅಂತಹ ರೈತ ಇವತ್ತು ತಮ್ಮ ಗೋವುಗಳನ್ನ ವಯಸ್ಸಾದ ಮೇಲೆ ಮಾರಾಟ ಮಾಡುವುದಕ್ಕೂ ಸಾಧ್ಯ ಆಗದೆ, ಇಟ್ಟುಕೊಳ್ಳುವುದಕ್ಕೂ ಸಾಧ್ಯ ಆಗದೆ ಅವನ ಬದುಕು ಅಸಹನೀಯ ಆಗಿದೆ. ರೈತರಿಗೆ ರಾಜಕೀಯ ಬೇಕಾಗಿಲ್ಲ, ಗೋ ಪೂಜೆ, ಗೋ ರಕ್ಷಣೆಯ ಘೋಷಣೆಗಳು ಬೇಕಾಗಿಲ್ಲ. ವಯಸ್ಸಾದ ಮುದಿ ಗೋವುಗಳನ್ನ ಯಾರು ತೆಗೆದುಕೊಂಡ್ರು ಹೋದ್ರು ಅನ್ನೋದು ಮುಖ್ಯ ಅಲ್ಲ. ಪ್ರಯೋಜನಕ್ಕೆ ಬಾರದ ಗೋವುಗಳನ್ನ ಮಾರಾಟ ಮಾಡಿ ಆತ ಮತ್ತೆ ಹೊಸ ಗೋವನ್ನ, ಎತ್ತುಗಳನ್ನ ಖರೀದಿ ಮಾಡ್ತಾನೆ. ಇದೊಂದು ಸೈಕಲ್ ಇದ್ದ ಹಾಗೆ. ಇದು ಗ್ರಾಮೀಣ ಆರ್ಥಿಕತೆಯ ಬೆನ್ನೆಲುಬು ಕೂಡ. ಈ ಬಗ್ಗೆ ಯೋಚನೆ ಮಾಡುವವರು ಯಾರು? ಸಿ.ಟಿ. ರವಿ ಈ ಬಗ್ಗೆ ಯೋಚನೆ ಮಾಡಿದ್ದಾರಾ? ಆರ್. ಅಶೋಕ್ ಅವರು ಈ ಬಗ್ಗೆ ಯೋಚನೆ ಮಾಡಿದ್ದಾರಾ? ಗೋವಿನ ಹೆಸರಿನಲ್ಲಿ ಮತ ತೆಗೆದುಕೊಳ್ಳುವವರು ಈ ಬಗ್ಗೆ ಆಲೋಚನೆ ಮಾಡಿದ್ದಾರಾ? ಇವತ್ತಿನ ಒಟ್ಟಾರೆ ಪರಿಸ್ಥಿತಿ ಹೇಗಿದೆ? ನಾನು ಕೆಲವು ಅಂಕಿ ಅಂಶಗಳನ್ನ ಕರ್ನಾಟಕದಿಂದ ತೆಗೆದುಕೊಂಡು ಬಂದಿದ್ದೇನೆ. ಕರ್ನಾಟಕದಲ್ಲಿರುವಂತಹ ಒಟ್ಟು ಗೋ ಸಂಪತ್ತು ಎಷ್ಟು ಅನ್ನೋದು ಒಂದು ಪ್ರಶ್ನೆ. ಅದರ ಜೊತೆಗೆ ಗೋಶಾಲೆಗಳು ಎಷ್ಟಿವೆ ಅನ್ನೋದು. ಸೊ ಕರ್ನಾಟಕದಲ್ಲಿ ಸರ್ಕಾರಿ ಗೋಶಾಲೆಗಳ ಸಂಖ್ಯೆ 15 ಮಾತ್ರ ಇದೆ. ಇನ್ನು ಖಾಸಗಿ ಟ್ರಸ್ಟ್ ಮೊದಲಾದ ಗೋಶಾಲೆಗಳೇನಿದೆ ಅದು ಹತ್ತಿರ 1,000 ಇರಬಹುದು. ಈ ಎಲ್ಲ ಗೋಶಾಲೆಗಳು ಸೇರಿ ಅಲ್ಲಿರುವಂತಹ ವೃದ್ಧ ಹಸುಗಳು, ಅವುಗಳ ಸಂಖ್ಯೆ ಸುಮಾರು 1 ಲಕ್ಷದಷ್ಟು ಇರಬಹುದು ಅಂತ ಅಂದಾಜಿಸಲಾಗಿದೆ. ಇದಕ್ಕೆಲ್ಲ ನಿಖರವಾದ ಅಂಕಿ ಅಂಶ ಸಿಗಲ್ಲ. ಒಂದು ಅಂದಾಜಿನ ಪ್ರಕಾರ 1 ಲಕ್ಷದ ಹತ್ತಿರ ಇದೆ. ಹಾಗಿದ್ರೆ ಉಳಿದಂತೆ ಅನಾಥ ಮತ್ತು ನಿರಾಶ್ರಿತ ಜಾನುವಾರುಗಳ ಸಂಖ್ಯೆ ಎಷ್ಟಿದೆ? ಅನಾಥ ಮತ್ತು ನಿರಾಶ್ರಿತ ಜಾನುವಾರುಗಳ ಸಂಖ್ಯೆ ಸುಮಾರು 5 ಲಕ್ಷ ಇದೆ ಅಂತ ವರದಿ ತಿಳಿಸುತ್ತೆ. ಇವ್ರಿಗೆ ಯಾರು ಕೇಳುವವರು, ಹೇಳುವವರು ಇಲ್ಲ. ಅನಾಥ ಮತ್ತು ನಿರಾಶ್ರಿತ ಜಾನುವಾರುಗಳು, ಬಾಪ್ ನಹಿ ಪುಕಾರ್ ನಹಿ. ಹಾಗೇನೆ ರೈತರ ಬಳಿ ಇರುವಂತಹ ಹಸುಗಳೇನಿವೆ, ಎತ್ತುಗಳೇನಿವೆ,
ಅದು ಕೂಡ ಇವತ್ತು ಮೇವುಗಳಿಲ್ಲದೆ ತೊಂದರೆಯನ್ನ ಅನುಭವಿಸ್ತಾ ಇದೆ. ಈಗಿರುವ ಪ್ರಶ್ನೆ ನಾನು ಕೇಳುವುದು, ಒಂದು ಗೋರಕ್ಷಣೆ ಎನ್ನುವುದು ಧಾರ್ಮಿಕ ಭಾವನೆಯೋ ಅಥವಾ ರಾಜಕೀಯ ಅಸ್ತ್ರವೋ? ಧಾರ್ಮಿಕ ಭಾವನೆ ಅಂತಾದ್ರೆ ನಮಗೆಲ್ಲ ಧಾರ್ಮಿಕ ಭಾವನೆ. ಯಾಕೆಂದ್ರೆ ನಾನು ಹಸುವನ್ನ ಕಾದವನು. ಹಸು ಎಮ್ಮೆಗಳನ್ನ ನಾವು ಶಾಲಾ ದಿನಗಳಲ್ಲಿ, ಕಾಲೇಜ್ ದಿನಗಳಲ್ಲಿ ಮೇಯಿಸೋದಕ್ಕೆ ಹೊಡ್ಕೊಂಡು ಹೋಗ್ತಿದ್ವಿ. ನಾವು ರೈತರ ಕುಟುಂಬದಿಂದ ಬಂದವರು. ಕೆರೆಗಳಲ್ಲಿ ಇಳಿಸಿ ಹಸುಗಳ ಮೈ ತೊಳೆದಿದ್ದೇನೆ, ಎಮ್ಮೆಗಳ ಮೈ ತೊಳೆದಿದ್ದೇನೆ. ಅವರ ಪ್ರೀತಿಯನ್ನು ನೋಡಿದ್ದೇನೆ, ಅವರ ಕಷ್ಟ ನನಗೆ ಗೊತ್ತು. ಅದೇ ರೀತಿ ರೈತರು ಈ ಹಸುಗಳನ್ನ ಸಾಕುವುದಕ್ಕೆ ಪಡುವ ಕಷ್ಟವನ್ನು ನೋಡಿದ್ದೇನೆ. ಹಸುವಿನ ಕಣ್ಣುಗಳನ್ನ ಎಲ್ಲಾದರೂ ತಾವು ನೋಡಿದ್ದೀರಾ? ಆ ಕಣ್ಣಿನಲ್ಲಿರುವ ಭಾವನೆಗಳನ್ನ ಗ್ರಹಿಸುವ ಯತ್ನವನ್ನ ಮಾಡಿದ್ದೀರಾ? ಅಥವಾ ಇದನ್ನ ಕೇವಲ ಚುನಾವಣಾ ಭಾಷಣಗಳಲ್ಲಿ ಬಳಸುವುದಷ್ಟೇ ನಿಮ್ಮ ಉದ್ದೇಶವ? ಈಗ ಕರ್ನಾಟಕದಲ್ಲಿರುವಂತ ಬಿಜೆಪಿ ನಾಯಕರುಗಳು, ಶಾಸಕರುಗಳು, ಅವರು ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಸದಾ ಕನಿಷ್ಠ ಅವರ ಕ್ಷೇತ್ರದಲ್ಲಿ 5 ಗೋಶಾಲೆಗಳನ್ನ ನಿರ್ಮಿಸಿದ್ರು ಸಾಕಾಗಿತ್ತು, ಪ್ರಾರಂಭಿಸಿದ್ರು ಸಾಕಾಗಿತ್ತು. ಆಗ ಈ ಬೀದಿಯಲ್ಲಿರುವ ಅಡ್ಡಾಡಿ ದನಗಳು ಇನ್ನೊಂದು ಮತ್ತೊಂದಕ್ಕೆ ಆಶ್ರಯ ಸಿಗ್ತಿತ್ತು. ಆದ್ರೆ ಅವರಿಗೆ ಅದು ಬೇಕಾಗಿಲ್ಲ. ಇವರು ಮಾಡ್ತಾ ಇರೋದು ಏನು ಅಂದ್ರೆ, ಇತ್ತೀಚೆಗೆ ನಡೀತು, ನೀವು ಪಶ್ಚಿಮ ಬಂಗಾಳದಲ್ಲಿ ಆಯ್ತು, ನಂತರ ಕರ್ನಾಟಕದಲ್ಲಿ ಕೂಡ ಹಾಸನದಲ್ಲಿ ಆಯ್ತು. ಮುಸ್ಲಿಮರು ಈ ಹಸುಗಳನ್ನ ಖರೀದಿಯನ್ನ ನಿಲ್ಲಿಸುವ ಘೋಷಣೆ ಮಾಡಿದರು. ಅದರ ಜೊತೆ ಕೆಲವೆಡೆ ಗೋಮಾಂಸವನ್ನ ತಿನ್ನುವುದನ್ನು ಕೂಡ ಬಿಡುವ ಪ್ರತಿಜ್ಞೆ ಮಾಡಿದ್ರು ಮುಸ್ಲಿಮರು. ಇದರ ಆರ್ಥಿಕ ಪರಿಣಾಮ ಏನು ಗೊತ್ತಾ ನಿಮ್ಗೆ? ಮುಸ್ಲಿಮರು ಬಹುತೇಕ ಈ ಟ್ರೇಡ್ನಲ್ಲಿ, ವ್ಯಾಪಾರದಲ್ಲಿ, ಅದು ಕೇವಲ ಮಾಂಸಕ್ಕಾಗಿ ಮಾತ್ರ ಅಲ್ಲ, ಉಳಿದಂತೆ ಕೂಡ ಒಂದು ಪ್ರದೇಶದಲ್ಲಿ ಹಸುವನ್ನ ಖರೀದಿಸಿ ಇನ್ನೊಂದು ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡುವ ವ್ಯವಹಾರದಲ್ಲಿ ಬಹುತೇಕ ಮುಸ್ಲಿಮರೇ ಇದ್ದಾರೆ. ಅದರಂತೆ ವಯಸ್ಸಾದಂತಹ ಹಸುಗಳನ್ನ ಕಸಾಯಿಖಾನೆಗೆ ಒಯ್ದು ವೈಜ್ಞಾನಿಕವಾಗಿ ಅದನ್ನ ಮಾಡಿ ಮಾಂಸವನ್ನು ತೆಗೆದು ಮಾರಾಟ ಮಾಡುವವರು ಇದ್ದಾರೆ. ದೇಶದಲ್ಲಿ ಅತಿ ಹೆಚ್ಚು ವಿದೇಶಿ ವಿನಿಮಯವನ್ನ ತಂದು ಕೊಡುವುದೇನಿದೆ ಅದು ಗೋಮಾಂಸದ ರಫ್ತು. ಅದರ ಅಂಕಿಅಂಶಗಳ ಬಗ್ಗೆ ನಾನು ಇನ್ನೊಂದು ಸಂದರ್ಭದಲ್ಲಿ ಮಾತನಾಡಿದ್ದೀನಿ, ಈಗ ಮಾತನಾಡಕ್ ಹೋಗಲ್ಲ. ಈಗ ಮುಸ್ಲಿಮರು ಸಂಪೂರ್ಣವಾಗಿ ಇದನ್ನು ನಿಲ್ಲಿಸಿದರೆ ಏನಾಗುತ್ತೆ? ಐ ಅಪೀಲ್ ಮುಸ್ಲಿಂ ಕಮ್ಯುನಿಟಿ, ದಯವಿಟ್ಟು ಗೋಮಾಂಸವನ್ನು ತಿನ್ನುವುದನ್ನು ನಿಲ್ಲಿಸಿ, ಮಾರಾಟ ಮಾಡುವುದನ್ನು ನಿಲ್ಲಿಸಿ. ವಯಸ್ಸಾದ ಹಸುಗಳೇನಿವೆ ಅದನ್ನೆಲ್ಲ ಹೊಡೆದುಕೊಂಡು ಹೋಗಿ ಸಿ ಟಿ ರವಿ ಅವರ ಮನೆಯ ಮುಂದೆ, ಅಶೋಕ್ ಅವರ ಮನೆಯ ಮುಂದೆ, ಅರವಿಂದ್ ಬೆಲ್ಲದವರ ಮನೆಯ ಮುಂದೆ ಕಟ್ಟಬರೋಣ. ಅದೊಂದು ಆಂದೋಲನ. ರೈತರೆಲ್ಲರೂ ಕೂಡ ವಯಸ್ಸಾದ ದನಗಳನ್ನ ಹೊಡೆದುಕೊಂಡು ಹೋಗಿ ಬಿಜೆಪಿ ನಾಯಕರ ಮನೆಗಳ ಮುಂದೆ ಕಟ್ಟಬೇಕು. ಆಯಾಯ ಕ್ಷೇತ್ರಗಳಲ್ಲಿ ನಿಮಗೆ ಕನಿಷ್ಠ ತಾಲೂಕಿನಿಂದ ಹಿಡಿದು ಜಿಲ್ಲೆಯವರೆಗೆ ಸಾಕಷ್ಟು ಬಿಜೆಪಿ ನಾಯಕರುಗಳು ಸಿಗ್ತಾರೆ. ಅವರು ಬದುಕ್ತಾ ಇರುವುದು ಗೋವಿನ ಹೆಸರಿನಲ್ಲಿ, ಪಾಕಿಸ್ತಾನದ ಹೆಸರಿನಲ್ಲಿ, ಮುಸ್ಲಿಮರ ಹೆಸರಿನಲ್ಲಿ. ಅವರಿಗೆ ಅನ್ನ ಅಂತಂದ್ರೆ ಮುಸ್ಲಿಂ ವಿರೋಧ. ಗೋಮಾತೆ ಅನ್ನುವುದು ಅವರಿಗಿರುವ ಪವಿತ್ರವಾದ ಭಾವನೆಯಿಂದ ಬಂದದ್ದಲ್ಲ, ಅದು ಅವರಿಗೆ ಅನ್ನ ಕೊಡುವಂತಹದ್ದು. ಗೋವಿನ ಹೆಸರನ್ನ ಹೇಳ್ತಾ ಹಿಂದೂಗಳ ಧಾರ್ಮಿಕ ಭಾವನೆಗಳನ್ನ ರಾಜಕೀಯಕ್ಕೆ ಬಳಸಿಕೊಳ್ಳೋದು. ಅವರೀಗ ಈ ಗೋವುಗಳನ್ನ ಸಾಕುವ ಕೆಲಸವನ್ನ ಮಾಡಬೇಕು. ಈಗ ಏನು ಮಳೆಗಾಲ ಬಂದಿದೆ, ಇನ್ನೊಂದು ಕಡೆ ಬರಗಾಲ ಬಂದಿದೆ, ಇವುಗಳಿಗೆ ಬೇಕಾದ ಮೇವು ದೊರೀತಾ ಇಲ್ಲ. ಆದ್ರಿಂದ ತಕ್ಷಣ ಮಾಡಬೇಕಾದಂತ ಕೆಲಸ ಅಂದ್ರೆ ಗೋಶಾಲೆಗಳನ್ನು ತೆರಿಬೇಕು. ಅದರ ಜೊತೆಗೆ ಗೋಮಾಂಸ ರಫ್ತಿನಿಂದ ಬರುವಂತಹ ವರಮಾನವನ್ನ ಕೈ ಬಿಡುವ ಸ್ಥಿತಿಯಲ್ಲಿ ಕೇಂದ್ರ ಇರಬೇಕು. ಒಂದೊಮ್ಮೆ ಕೈ ಬಿಟ್ರೆ ಭಾರತಕ್ಕೆ ಬರುವಂತಹ ವಿದೇಶಿ ವಿನಿಮಯದ ಹಣ ನೆಲ ಕಚ್ಚುತ್ತೆ, ಆರ್ಥಿಕತೆ ಕುಸಿದು ನೆಲಗೆ ಹೋಗುತ್ತೆ. ಅಂತ ಸ್ಥಿತಿಯಲ್ಲಿ ಎಲ್ಲ ರಾಜಕೀಯ ನಾಯಕರುಗಳು ಕೂಡ ದನ ಕಾಯ ಕೆಲಸ ಮಾಡೋದೊಂದೇ ಅವ್ರಿಗೆ ಉಳಿಯೋದು. ಬೆಳಗ್ಗೆ ಎದ್ಬಿಟ್ಟು ದನ ಹೊಡ್ಕೊಂಡು ಗುಡ್ಡ ಬೆಟ್ಟ ಸುತ್ತಾಕ್ಸ್ಕೊಂಡು ದನ ಮೇಯಿಸ್ಕೊಂಡು ಬರ್ಬೇಕು.
ಆ ಸ್ಥಿತಿಗೆ ತಲುಪುತ್ತೆ. ಹಾಗೇನೆ ಗ್ರಾಮೀಣ ಆರ್ಥಿಕತೆ ಕೂಡ ನಾಶ ಆಗುತ್ತೆ. ರೈತನಿಗೆ ಹೊಸ ಜಾನುವಾರುಗಳನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹಳೆಯದನ್ನ ಮಾರಾಟ ಮಾಡದೆ ಆತ ಹೇಗೆ ಹೊಸದನ್ನ ಖರೀದಿ ಮಾಡ್ತಾನೆ? ಈಗ ಒಂದು ಹಸುವಿಗೆ ಇರುವ ಬೆಲೆ ಎಷ್ಟು? ದೇಶೀಯ ತಳಿಗಳಿಗೆ ಎಷ್ಟು ಬೆಲೆ ಇದೆ? ಅದರ ಜೊತೆಗೆ ಜೆರ್ಸಿ ದನದಂತ ದನಗಳಿಗೆ ಎಷ್ಟು ಬೆಲೆ ಇದೆ? ಅದನ್ನ ಕೊಟ್ಟು ಅವನು ಖರೀದಿ ಮಾಡಬೇಕು ಅಂತ ಆದ್ರೆ ಒಂದು ಈಗಿರುವ ಹಸುಗಳನ್ನ ಏನ್ ಮಾಡ್ಬೇಕು? ಹೊಸ ಹಸು ಬಂದ್ರೆ ಆ ಕೊಟ್ಟಿಗೆ ಎಲ್ಲಿ ಜಾಗ ಎಲ್ಲಿರುತ್ತೆ? ಕಟ್ಟೋದು ಎಲ್ಲಿ? ಅದಕ್ಕೆ ಮೇವನ್ನ ತಂದು ಹಾಕೋದು ಎಲ್ಲಿ? ಆ ಮೇವನ್ನು ಯಾರು ಬಿಜೆಪಿ ಅವ್ರು ಕೊಡ್ತಾರ? ಸಂಘ ಪರಿವಾರದವ್ರು ಕೊಡ್ತಾರ? ಮೋಹನ್ ಭಾಗವತ್ ಕೊಡ್ತಾರ? ದತ್ತಾತ್ರೇಯ ಹೊಸಬಳೆ ಕೊಡ್ತಾರ? ಎದ್ಬಿಟ್ಟು ಬೆಳಗ್ಗೆ ಚಡ್ಡಿ ಹಾಕೊಂಡು ಈ ಒಂದು ಹೋಗಿ ಸದಾ ವತ್ಸಲೆ ಮಾತೃಭೂಮಿ ಅಂತ ಯಾರು ಲಾಠಿ ತಿರ್ಸ್ತಾರೆ, ಮುಸ್ಲಿಂ ವಿರೋಧವನ್ನ ತುಂಬುತ್ತಾರೆ, ಅವರೇ ಈ ಹಸುವನ್ನ ಖರೀದಿ ಮಾಡೋ ಕೆಲಸ ಮಾಡಿ ಅಲ್ವಾ? ಹಸುಗಳನ್ನ ಅವರೇ ಖರೀದಿಸಿ ಸಾಕ್ಲಿ. ಅವರು ಮುಸ್ಲಿಮರಿಂದ ಸಂಪೂರ್ಣ ಆ ಬಿಸಿನೆಸ್ ಅನ್ನ ತೆಗೆದುಕೋಬಿಡಿ. ಮುಸ್ಲಿಮರ ಹತ್ರ ನಾವು ಬೇಡ್ಕೊಳ್ಳೋಣ, ನೋಡಿ ನೀವು ಮಾಂಸವನ್ನ ಈಗ ಪ್ರಾರಂಭ ಆಗಿದೆ, ಹಸುವಿನಿಂದ ಮಾಂಸ ತಿನ್ಲೇಬೇಡಿ. ಇವ್ರೇನ್ ಮಾಡ್ತಾರೆ ನೋಡಿ. ಬಿಜೆಪಿಯಲ್ಲಿರುವವರು ಯಾರು ಕೂಡ ಗೋಮಾಂಸ, ಎಲ್ಲರೂ ಗೋಮಾಂಸ ತಿನ್ನದಿರುವವರ ಎಷ್ಟು ಪರ್ಸೆಂಟೇಜ್ ಬಿಜೆಪಿ ಜನ ಗೋಮಾಂಸ ತಿನ್ನುವವರಿದ್ದಾರೆ? ಹೊರಗಡೆ ಭಾಷಣ, ಒಳಗಡೆ ಅನಾಚಾರ, ನಾವು ಇನ್ನೊಂದ ಮತ್ತೊಂದ ಮಾಡೋದಲ್ವಾ? ಇದು ಹೊರಗಡೆ ಬರ್ಬೇಕಲ್ವಾ? ಸೊ ಈ ಅಂಕಿ ಅಂಶಗಳನ್ನ ನನಗೆ ಬಹಳ ಇಡೀ ಇಡೀ ಇದಕ್ಕೆ ಸಂಬಂಧಪಟ್ಟ ವಿಚಾರಗಳು ಆಘಾತಕಾರಿಯಾದ್ದು ಅಲ್ವಾ? ಒಂದು ಇದನ್ನ ಹೇಳಿದೆ, ಮೇವು ಮತ್ತು ನೀರಿನ ಕೊರತೆ ಬರಗಾಲ ಪ್ರದೇಶದಲ್ಲಿ ಜಾನುವಾರುಗಳನ್ನ ಮಾರಾಟ ಮಾಡೋದಕ್ಕೆ ಆಗ್ತಾ ಇಲ್ಲ. ಅನಾಥ ಜಾನುವಾರುಗಳ ಸಂಖ್ಯೆ ಏನಿದೆ ಅದು ಹೆಚ್ಚುತ್ತಾ ಇದೆ ಅನ್ನೋ ಅಪಾಯಕಾರಿ ಅಂಕಿಅಂಶಗಳು ಸಿಗ್ತವೆ. ಅನಾಥವಾದ ಈಗ ಏನೂ ಮಾಡೋದಕ್ಕೆ ಸಾಧ್ಯ ಆಗಿದೆ. ಯಾಕೆಂದ್ರೆ ಖರೀದಿ ಮಾಡ್ತಾ ಇದ್ದ ಮುಸ್ಲಿಮ್ರು ಕೂಡ ಖರೀದಿಯನ್ನ ಕಡಿಮೆ ಮಾಡಿದ್ದಾರೆ. ಯಾಕಂದ್ರೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಸಿಕ್ಕಾಕತ್ತಾರೆ. ಪುನೀತ್ ಕೆರೆಹಳ್ಳಿ ಇಂಥವೆಲ್ಲ ಬಂದು ಅಡ್ಡಗಟ್ಟಿ ಹೊಡೆದ್ಬಿಟ್ಟು ಬಡಿದ್ಬಿಟ್ಟು ಅವ್ರ ಬದುಕನ್ನೇ ಕಸ್ಕೊತಾರೆ. ಆದ್ರಿಂದ ಜಾನುವಾರುಗಳನ್ನ ಖರೀದಿ ಮಾಡುವವರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಅನಾಥ ಜಾನುವಾರುಗಳನ್ನ ರಸ್ತೆಗೆ ಬಿಡುವಂತ ಪರಿಸ್ಥಿತಿ ಜಾಸ್ತಿ ಆಗಿದೆ. ಸೊ ಅವರು ಈ ಅನಾಥ ಹಸುಗಳಿಗೆ ಏನ್ ಮಾಡ್ಬೇಕು ಅಲ್ವಾ? ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ವಾ? ಬಿಜೆಪಿಯವರೇ ಉತ್ತರ ಕೊಡ್ಬೇಕು. ಸೊ ಈ ಗೋರಕ್ಷಣೆಯ ಪರವಾಗಿ ವಾದ ಮಾಡೋರು ಏನ್ ಹೇಳ್ತಾರೆ ಅಂತ, ಹಸು ಭಾರತೀಯ ಸಂಸ್ಕೃತಿ ಮತ್ತು ಧಾರ್ಮಿಕ ನಂಬಿಕೆ ಕೇಂದ್ರ, ಒಪ್ತೀನಿ, ನಾವು ಇಲ್ಲ ಅಂತ ಹೇಳಲ್ಲ. ಹಸುವಿನ ದೇಹದಲ್ಲಿ 33 ಕೋಟಿ ದೇವತೆಗಳಿದ್ದಾರೆ ಅಂತ ಇರ್ಲಿ, ಪಾಪ ಕೈ ಮುಗಿಯೋಣ, ಏನ್ ಪ್ರಾಬ್ಲಮ್? ಆದ್ರೆ ಅವಾಗ ದೇವ್ರಿಗೆ ಕೈ ಮುಗಿಬಹುದು, ಆದ್ರೆ ಅವ್ರು ಹೊಟ್ಟೆಗೆ ಹಾಕೋರು ಯಾರು? ನೀರು ಎಲ್ಲಿ ತರ್ತೀವಿ? ಉತ್ತರ ಕೊಡ್ಬೇಕಲ್ವಾ? ಅದ್ರ ಜೊತೆಗೆ ಗೋರಕ್ಷಣೆ ಸಂವಿಧಾನದ ನಿರ್ದೇಶಿತ ಷರತ್ತುಗಳು ಅಂತ ಹೇಳ್ತಾರೆ. ಹೌದು, ಗೋರಕ್ಷಣೆ ನಮ್ಮ ಸಂವಿಧಾನದಾಗ ಗೋರಕ್ಷಣೆ ಯಾರು ಮಾಡ್ಬೇಕು? ಎಲ್ಲ ರಾಜಕಾರಣಿಗಳು ಗೋರಕ್ಷಣೆಯನ್ನು ಮಾಡ್ಲಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಗೋಶಾಲೆಯನ್ನು ತೆರೀಲಿ, ಅಮಿತ್ ಶಾ ಅವರ ಒಂದು ಗೋಶಾಲೆಯನ್ನು ತೆರೀಲಿ ಅಲ್ವಾ? ಎಲ್ಲ ಬಿಜೆಪಿ ಗೋಶಾಲೆಯನ್ನು ತೆರೀರಿ ಅಲ್ವಾ? ಅದಕ್ಕೆ ಬಿಟ್ಟು ಈ ದ್ವೇಷದ ಅಂಗಡಿಗಳನ್ನ ಯಾಕೆ ತೆರಿತೀರಿ? ಕೋಮುವಾದದ ಅಂಗಡಿಗಳನ್ನ ಯಾಕೆ ತೆರಿತೀರಿ? ಗೋರಕ್ಷಣೆಯ ಅಂಗಡಿಗಳನ್ನ ತೆರೀರಿ. ಧಾರ್ಮಿಕ ನಂಬಿಕೆಯನ್ನು ಹುಟ್ಟಿಸುವಂತ ಅಂಗಡಿಗಳನ್ನ ತೆಗಿರಿ. ಕಾನೂನು ಬಾಹಿರವಾಗಿ ಗೋ ಹತ್ಯೆಯನ್ನ ತಡೆಯಬೇಕು, ಇನ್ನೊಂದು ಮಾಡ್ಬೇಕಾದ್ರೆ ಅದು ಪೊಲೀಸ್ ಕೆಲಸ. ಅದನ್ನ ನೀವೇ ಕೈ ಎತ್ಕೊತೀರಿ ಅಂತಾದ್ರೆ ನಾನು ಒಂದು ಕೇಳ್ತೇನೆ, ಪುನೀತ್ ಕೆರೆಹಳ್ಳಿ ಅಂತವ್ರು ಇವ್ರು ಎಷ್ಟು ಇಂತಹ ಗೋವನ್ನ ಸಾಗಿಸುವವ್ರನ್ನ ಹಿಡಿದಿದ್ದೀರಿ. ಅದನ್ನ ತೆಗೆದು ನೀವ್ ಯಾಕೆ ಗೋಶಾಲೆ ಮಾಡಿ ಕಟ್ಬಾರ್ದು? ದಿನ ಬೆಳಗ್ಗೆ ಎದ್ಬಿಟ್ರು ಗೋವಿನ ಮೈ ತೊಳಿಬಾರ್ದು ಯಾಕೆ? ಸಗಣಿ ಎತ್ತಬಾರ್ದು ಯಾಕೆ? ಆರೋಗ್ಯಕ್ಕೂ ಒಳ್ಳೇದು. ಗೋಮೂತ್ರ ಯಾಕೆ ಕುಡಿಬಾರ್ದು? ಅಲ್ಲೇ ಕುಡಿದ್ಬಿಡಿ. ಬೆಳಗ್ಗೆ ಎದ್ಬಿಟ್ಟು ಸಗಣಿ ತಿಂದು ಗೋಮೂತ್ರ ಕುಡಿದ್ಬಿಟ್ಟು ಮೈ ತೊಳೆದ್ಬಿಟ್ಟಿರಿ, ಬೇಡ ಅಂತ ಹೇಳೋರು ಯಾರು? ನಾನು ಮಾಡಿದ್ದೀನಿ, ಐ ಡಿಡ್ ಇಟ್. ಅದಕ್ಕೆ ನನಗೆ ಧೈರ್ಯ ಹೇಳದು. ಕಾಲೇಜ್ವರೆಗೆ ನಾನು ಬೆಂಗಳೂರಿಗೆ ಬರೋವರೆಗೆ ಹಸುಗಳ ಮೈ ಕೂಡ ತೊಳೆದಿದ್ದೀನಿ. ಹಸುವನ್ನ ಕಾಡಿಗೆ ಹೊಡ್ಕೊಂಡೋಗಿ ಮೇಯಿಸ್ಕೊಂಡು ಬಂದಿದ್ದೀನಿ, ಮಾಡಿದ್ದೀನಿ ನಾನು. ಹಂಗೆ ಎಮ್ಮೆನೂ ಕೂಡ ರಾಜ್ಕುಮಾರ್ ಹಂಗೆ ಎಮ್ಮೆ ಮೈ ಮೇಲೆ ಕೂತ್ಕೊಂಡು ನೀರು ಎಮ್ಮೆ ಅದ್ಭುತವಾದ್ದು. ಸ್ಥಿತಪ್ರಜ್ಞತೆ ಬರೋದು ಎಮ್ಮೆಯಿಂದ. ಎಮ್ಮೆ ಬೆನ್ ಮೇಲೆ ಎಸ್ ಕೋಣ ಎಮ್ಮೆಗಳನ್ನ ನೋಡಿದ್ದೀನಿ. ಆದ್ರಿಂದ ನನಗೆ ಕೆಲಸ ಮಾಡಿ ನನ್ಗೆ ಗೊತ್ತಿದೆ, ಮಾಡಿದ್ದೀನಿ ನಾನು. ಈಗಲೂ ಅನಿವಾರ್ಯ ಆದ ಗೋಶಾಲೆ ತರಿ ಅಂದ್ರೆ ಐ ರೆಡಿ, ದುಡ್ಡು ಯಾರು ಕೊಟ್ರೆ. ನೀವ್ ಯಾಕೆ ಮಾಡ್ಬಾರ್ದು ಅದನ್ನ? ಅದಕ್ಕೆ ಹೆಸರಿಡ್ಬೋದು, ಮೋದಿ ಗೋಶಾಲೆ, ಅಮಿತ್ ಶಾ ಗೋಶಾಲೆ, ಆರ್ ಅಶೋಕ್ ಗೋಶಾಲೆ, ಸಿ.ಟಿ. ರವಿ ಗೋಶಾಲೆ, ಸಂತೋಷ್ ಜಿ ಗೋಶಾಲೆ ಅಲ್ವಾ? ಬಳಸ್ಕೊಳ್ಳೋರು ನೀವು, ರಾಜಕೀಯ ಉಪಯೋಗ ಮಾಡ್ಕೊಳ್ಳೋರು ನೀವು ಅಲ್ವಾ? ಅದನ್ನ ಯಾಕೆ ಮಾಡಬಾರ್ದು? ಸೊ ಆದ್ರಿಂದ
ಈ ಕರ್ನಾಟಕದ ರೈತರು ಬಹಳ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ. ಇದನ್ನ ನಾನು ಕೆಲವು ರೈತರ ಜೊತೆ ಮಾತನಾಡಿ ಈ ಪ್ರಶ್ನೆಗಳು ಏನ್ ಕೇಳ್ತಾರೆ ಅವರು ಅಂದ್ರೆ ಇದಕ್ಕೆ ಉತ್ತರ ಕೊಡ್ಬೇಕು. ಹಾಲು ಕೊಡದ ಹಸುವಿಗೆ ದಿನಕ್ಕೆ ಮೇವು ಮತ್ತು ನೀರಿಗಾಗಿ ಏನ್ ಮಾಡ್ಬೇಕು, ಅದಕ್ಕೆ ಖರ್ಚಿಗೆ ಹಣ ಕೊಡ್ತೀರಾ? ಇದು ರೈತರ ಪ್ರಶ್ನೆ. ಮಾರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲದ ಸ್ಥಿತಿ ಬಂದಿದೆ, ಮುಸ್ಲಿಮರು ಮಾರಾಟಕ್ಕೆ ಬರ್ತಾ ಇಲ್ಲ, ಖರೀದಿಗೂ ಬರ್ತಾ ಇಲ್ಲ, ಏನ್ ಮಾಡ್ಬೇಕು? ಇದಕ್ಕೆ ಉತ್ತರ ಕೊಡ್ಬೇಕಲ್ವಾ? ಅದ್ರ ಜೊತೆಗೆ ಸರ್ಕಾರದ ಗೋಶಾಲೆಗಳಲ್ಲಿ ಎಲ್ಲ ಜಾನುವಾರುಗಳಿಗೆ ಸ್ಥಳ ಇಲ್ಲ, ಮತ್ತೆ ಅದು ಹೇಗೆ ನಡೀತಾ ಇದೆ ಅನ್ನೋದು ಅದು ಬೇರೆ ಕೆಲಸ. ಹಾರಿಬಲ್ ಆಗಿದೆ ಕೆಲವು ಗೋಶಾಲೆಗಳು. ಅದು ಕೇಳಕ್ ಹೋದ್ರೆ ಗೋ ಬಿಡೋಕೆ ಇಲ್ಲ, ನಮ್ಮದು ಜಾಗ ಇಲ್ಲ, ಮೇವಿಲ್ಲ ಅಂತ ಸರ್ಕಾರಿ ಗೋಶಾಲೆಗಳು. ಏನ್ ಮಾಡ್ಬೇಕು? ಇದರಿಂದ ಒಟ್ಟಾರೆಯಾಗಿ ರೈತರು ನಾವು ಆರ್ಥಿಕ ಸಂಕಷ್ಟಕ್ಕೆ ತಿಳ್ಕೊಂಡಿದ್ದೀವಿ. ಗೊಡ್ಡು ದನಗಳು, ಹಾಲು ಕೊಡೋ ದನಗಳನ್ನ ನಮಗೆ ಮಾರಾಟ ಮಾಡಕ್ಕೂ ಆಗ್ತಾ ಇಲ್ಲ, ಅದಕ್ಕೆ ಎಷ್ಟೇ ದುಡ್ಡು ಸಿಗಲಿ. ಅದ್ರ ಜೊತೆಗೆ ಹೊಸದಾಗಿ ಉಳಿದ ಹಣವನ್ನ ಹೊಂದಿಸಿ ನಮಗೆ ಖರೀದಿ ಮಾಡಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅಂತ. ಸೊ ಇದಕ್ಕೊಂದು ರೋಡ್ ಮ್ಯಾಪ್ ಬೇಕು ಅಂತ. ಏನ್ ರೋಡ್ ಮ್ಯಾಪ್ ಬೇಕು? ನಾನು ಹೇಳ್ತೀನಿ ಕೇಳಿ. ಪ್ರತಿಯೊಂದು ತಾಲೂಕಿನಲ್ಲಿ ಒಂದು ದೊಡ್ಡ ಹೆಚ್ಚಿನ ಸಾಮರ್ಥ್ಯದ ಗೋಶಾಲೆಗಳನ್ನ ತೆರಿಬೇಕು. ಅದನ್ನ ಗೋವನ್ನ ರಾಜಕೀಯವಾಗಿ ಬಳಸಿಕೊಂಡವರೇ ಮಾಡೋದು. ಬಿಜೆಪಿ ಅತಿ ಹೆಚ್ಚು ದುಡ್ಡಿದೆ ಅವ್ರ ಹತ್ರ, ಸಾವಿರಾರು ಕೋಟಿ ಇದೆ. ಅದೆಲ್ಲ ಅರ್ಧ ಗೋವಿನಿಂದ ಹಿಂದೂ ಧರ್ಮದಿಂದ ಬಂದಿದ್ದು, ಅವ್ರನ್ನ ಇಟ್ಟು ತಗೊಂಡಿದ್ದಲ್ವ. ಅದ್ರ ಬಿಟ್ಟರೆ ಮುಸ್ಲಿಂ ವಿರೋಧ ಸ್ಟಾರ್ಟ್ ಮಾಡಿ. ಪ್ರತಿ ತಾಲೂಕಿನಲ್ಲಿ ದೊಡ್ಡ ಸಾಮರ್ಥ್ಯದ ಗೋಶಾಲೆಗಳನ್ನ ತೆರೀರಿ. ಹಾಲು ಕೊಡದ ಜಾನುವಾರುಗಳೇನಿವೆ ಅವರ ನಿರ್ವಹಣೆಗೆ ಬಿಜೆಪಿ ಪಕ್ಷದಿಂದನೇ ಹಣ ಕೊಡಿ ಅಲ್ವಾ? ಸೊ ಅವರು ಅದನ್ನ ಸಹಾಯಧನವನ್ನು ಕೊಡ್ಲಿ. ಅದೇ ರೀತಿ ಮೇವು ಬ್ಯಾಂಕ್ಗಳನ್ನ ಸ್ಥಾಪಿಸ್ಲಿ ಖಾಸಗಿಯಾಗಿ. ಲಾಭ ಆಗಿದೆ. ಇಡೀ ಬಿಜೆಪಿ ಅಧಿಕಾರಕ್ಕೆ ಬಂದು ಪ್ರೈಮ್ ಮಿನಿಸ್ಟರ್ ಆಗಿ ಸಾವಿರಾರು ಕೋಟಿ ಇದನ್ನ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ಗೋವು ಅಂಡ್ ಹಿಂದೂಯಿಸಂ. ಮುಸ್ಲಿಂ ವಿರೋಧ ಮೂರೇ ತಾನೇ, ಅದು ಬಿಟ್ಟರೆ ಬೇರೆ ಇಲ್ವಲ್ಲ. ಸೊ ಯಾಕೆ ಮಾಡ್ಬಾರ್ದು ಅದು? ನಾನು ಈ ಜಾನುವಾರುಗಳ ವಿಮೆ ಮತ್ತು ನಿರ್ವಹಣಾ ಅನುದಾನಕ್ಕೆ ವ್ಯವಸ್ಥೆ ಮಾಡಿ. ಅನಾಥ ಜಾನುವಾರುಗಳೇನಿದೆ ವೈಜ್ಞಾನಿಕ ಪುನರ್ವಸತಿ ನೀತಿಯನ್ನ ಬಿಜೆಪಿ ಕುತ್ಕೊಂಡು ಮಾಡ್ಲಿ. ಕೇಶವ ಶಿಲ್ಪದಲ್ಲಿ, ನಾಗ್ಪುರದಲ್ಲಿ ಅದೆಲ್ಲ ಮಾಡ್ಲಿ. ಬಿಟ್ಟು ಅದು ಯಾಕೆ ಮಾಡಲ್ಲ? ಅದ್ರ ಜೊತೆಗೆ ಗೋ ಸಂರಕ್ಷಣೆ ಮತ್ತು ರೈತರ ಆರ್ಥಿಕ ಹಿತಾಸಕ್ತಿಯ ನಡುವೆ ಒಂದು ಸಮತೋಲನ ತರುವುದಕ್ಕೊಂದು ಯೋಜನೆಯನ್ನು ರೂಪಿಸಿ. ಯಾಕೆ ಮಾಡಲ್ಲ? ಇದನ್ನ ಯಾಕೆ ಹೊಳಿಯಲ್ಲ ಅಂದ್ರೆ ಹೃದಯ ಇದೆಯಲ್ಲ, ಅದು ಸಮಸ್ಯೆ. ಹೃದಯದ ಒಳಗಡೆ ಗೋಪ್ರೀತಿ ಇಲ್ಲ, ಮನಸ್ಸಿನಲ್ಲಿ. ಅದನ್ನ ರಾಜಕೀಯ ಕಾರಣಕ್ಕಾಗಿ ಗೋವನ್ನ ಒಂದು ವ್ಯಾಪಾರದ ವಸ್ತು ಮಾಡಲಾಗಿದೆ. ಗೋವನ್ನ ಮಾರುಕಟ್ಟೆಯಲ್ಲಿಟ್ಟು ವ್ಯಾಪಾರ ಮಾಡಿ ಅದರಿಂದ ಅಧಿಕಾರವನ್ನ ಹಿಡಿದುಕೊಳ್ಳುವ ಯತ್ನ ಹೊರತು ನಿಜವಾದ ಗೋವಾಗ್ಲಿ ರೈತರಾಗ್ಲಿ ಇವರಿಗೆ ಮುಖ್ಯ ಅಲ್ಲ. ಇದು ಬೇಕಾಗಿಲ್ಲ. ಬೇಕಾದ್ರೆ ಈಗ ನಾನು ಹೇಳಿದ್ದನ್ನ ಮಾಡಬೇಕು. ಲೆಟ್ಸ್ ವೇಟ್ ಅಂಡ್ ಸಿ. ಇದಕ್ಕೆ ಬಿಜೆಪಿಯವರು, ಸಂಘ ಪರಿವಾರದವರು 2 ರೂಪಾಯಿ 5 ರೂಪಾಯಿ ಅವರು ಏನ್ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಮಾಡಲ್ಲ ಅವರು, ಗೊತ್ತು ನನಗೆ. ಬೇಕಾದ್ರೆ ಬಂದ್ಬಿಟ್ಟು ಹಂಗೆ ಅಂತ ಬೈಕೊಂಡೆದ್ದು ಹೋಗ್ತಾರೆ ಹೊರತು ಸೀರಿಯಸ್ ಆಗಿ ಏನು ಮಾಡಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲ ನಮಸ್ಕಾರ.